ಬಿಟ್ಟೋಗಿರೋ ಎಕ್ಸು ವಾಪಸ್ ಲೈಫಿಗೆ ಬಂದಿದ್ದಾಳೆ ಅಂದ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಕಣೆ. ಯಾವ್ದಕ್ಕೂ ನೀನ್ ಹುಷಾರಲ್ಲಿ ನೀನಿರು. ಯಾ ಟುಮಾರೋ ನಾಳೆದೇ ಕಳಿಸ್ಬೋದು, ತುಂಬಾ ಚೆನ್ನಾಗಿರತ್ತೆ. ಓಕೆ ಅದೇ ಎಷ್ಟಾದ್ರೂ ಸರಿ. ಓಕೆ, ನೋ ಪ್ರಾಬ್ಲಮ್. ಯಾರಿದ್ರೇನು ಅಯ್ಯೋ ಪ್ರಾಬ್ಲಮೇ ಆಗಲ್ಲ, ನೋ ಪ್ರಾಬ್ಲಮ್ ಅಟ್ ಆಲ್, ಕಳಿಸ್ಬೋದು. ಹೌದು, ಏನ್ರಮ್ಮ ಬೇಕೋ ಬೇಡವೋ ಅನ್ನೋ ತರ ಬಂದು ಕೂತ್ಕೋತಾ ಇದ್ದಾರೆ ನಿಧಾನಕ್ಕೆ. ಹೊರಡೋಣವಾ? ತಡ ಆಯ್ತು. ಯಾವ ಕಡೆ ಹೋಗ್ತೀವಣ್ಣ? ಇದೇನಮ್ಮ ಹಿಂಗ್ ಕೇಳ್ತಿದ್ಯಾ? ಭಾಗ್ಯನ ಮನೆಗೆ ಹೋಗ್ಬೇಕು ಅಂತ ಮಾತಾಡ್ಕೊಂಡಿದ್ವಲ್ಲ. ಓ ಅದಾ, ನಾವ್ ಬರ್ತಿಲ್ಲ ಅಣ್ಣ, ನೀವ್ ಹೋಗ್ ಬನ್ನಿ. ಯಾಕತ್ತೆ, ಏನಾಯ್ತು? ಅಲ್ಲ, ನೀವ್ ಒಬ್ರೇ ಇರ್ತೀರಾ ಮನೇಲಿ? ಅತ್ತೆ ಒಬ್ರೇ ಇರಲ್ಲ, ಅವ್ರ ಜೊತೆ ನಾನು ಇರ್ತೀನಿ. ಅಲ್ಲ, ಏನಾಗಿದೆ ಇಬ್ರಿಗೂ? ಎಲ್ರು ಹೋಗೋಣ ಅಂತ ಮಾತಾಡ್ಕೊಂಡಿದ್ದ ತಾನೆ, ಈಗ ಬರೋದಿಲ್ಲ ಅಂದ್ರೆ ಏನರ್ಥ? ಯಾಕೋ ಗೊತ್ತಿಲ್ಲಣ್ಣ, ಸ್ವಲ್ಪ ಸುಸ್ತು. ಬೆಳಿಗ್ಗೆ ಬೇಗ ಎದ್ದಿದೀವಲ್ಲ, ನೀವ್ ಹೋಗ್ ಬನ್ನಿ. ಎಲ್ಲರೂ ರೆಡಿನಾ? ಹೊರಡೋಣ ಬನ್ನಿ. ಅತ್ತೆ ಕನಿಕಾ ಬರಲ್ಲ ಅಂತ ಕೂತಿದ್ದಾರೆ ನೋಡು. ಬರಲ್ವಾ? ಯಾಕತ್ತೆ? ಎಲ್ರೂ ಹೊರಡೋಣ ಅಂತ ಮಾತಾಗಿತ್ತಲ್ಲ, ಬನ್ನಿ ಹೊರಡೋಣ. ಹಾಗೆ ಪ್ಲೀಸ್ ಫೋರ್ಸ್ ಮಾಡ್ಬೇಡ, ನನ್ಗೆ ಇಷ್ಟ ಇಲ್ಲ ಬರೋದಕ್ಕೆ. ಅಲ್ಲ, ನೀವೆಲ್ರೂ ಬರ್ತಾ ಇದ್ದೀರಾ, ಭಾಗ್ಯ ಮಾಡಿರೋ ಹೆಲ್ಪ್ಗೆ ಗಿಫ್ಟ್ ಕೊಡೋಣ ಅನ್ಕೊಂಡಿದ್ದೆ. ಬಟ್ ಇವಾಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ, ಒಂದ್ಸಲಿ ನಿರ್ಧಾರ ಮಾಡಿದ್ಮೇಲೆ ಅದನ್ನ ಹಿಂದಕ್ಕೆ ತಗೋಬಾರ್ದು. ಇವಾಗ ಭಾಗ್ಯನಿಗೆ ಏನೋ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಇವ್ರು ಬರದೇ ಇದ್ರು ತೊಂದರೆ ಇಲ್ಲ, ನಾವು ಕೊಡೋಣ. ಗೊತ್ತಾಯ್ತು. ಕನಿಕಾ ನಡಿ, ನಾವು ಹೋಗೋಣ. ಅತ್ತೆ ಏನ್ ಹೇಳ್ತಿದ್ದೀರಾ? ಭಾಗ್ಯನ್ ಮನೆಗ್ ನಾವ್ ಹೋಗ್ಬೇಕಾ? ಭಾಗ್ಯನ್ ಮನೆಗೆ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೋಗ್ತೀವಿ ಅಂತ ಯೋಚನೆ ಮಾಡು. ಯಾಕೆ? ಗಟ್ಟಿ ತರ ಆಡ್ಬೇಡ ಕನಿಕಾ. ಆದಿ ಏನೋ ಗಿಫ್ಟ್ ಕೊಡ್ಬೇಕು ಅಂತ ಇದ್ದಾನೆ ತಾನೆ, ಅದನ್ನ ಹಾಳು ಮಾಡಕ್ಕಾಗೋದು ನಾವು ಹೋದ್ರೇನೆ. ನಾವು ಹೋಗಿಲ್ಲ ಅಂದ್ರೆ ಅಲ್ಲಿ ಕಲ್ಲು ಹಾಕೋಕ್ ಯಾರು ಇರೋದಿಲ್ಲ, ಹಾಳು ಮಾಡಕ್ಕಾಗಲ್ಲ. ಅಣ್ಣ ಒಂದ್ ನಿಮಿಷ. ಅಣ್ಣ ನಾವು ಬರ್ತೀವಿ. ಇದೇನ್ರಮ್ಮ ಇಷ್ಟೊತ್ತು ಬರಲ್ಲ ಅಂತ ಹೇಳ್ತಿದ್ರಿ, ಈಗ ಇದ್ಕಿದ್ದಾಗೆ ಬರ್ತೀವಿ ಅಂತೀರಿ? ಹೌದಣ್ಣ, ಅದು ಕಾಮತ್ ಫ್ಯಾಮಿಲಿಯಿಂದ ಭಾಗ್ಯಂಗೆ ಗಿಫ್ಟ್ ಕೊಡ್ತಿದೀವಲ್ಲ, ನಾವು ಬರ್ತಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಬರ್ತೀವಿ. ಅಲ್ವಾ ಕನಿಕಾ? ಎಸ್ ಡ್ಯಾಡ್. ಪಾಪ ಭಾಗ್ಯ ಇಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ನಮ್ಗೆ ಪ್ರಾಜೆಕ್ಟ್ ಹೆಲ್ಪ್ ಮಾಡ್ತಾರೆ, ನಾವಿಷ್ಟು ಮಾಡ್ದಿದ್ರೆ ಹೇಗೆ? ಸರಿ, ಹಾಗಾದ್ರೆ ರೆಡಿಯಾಗಿ ಬನ್ನಿ. ರೆಡಿನಾ? ಬೆಳಿಗ್ಗೆ ಪೂಜೆಗೆ ಲಕ್ಷಣವಾಗಿ ರೆಡಿ ಆಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಾರೆ. ಲೇಟ್ ಆಯ್ತು, ಬನ್ನಿ 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 ಬನ್ನಿ. ಬಿಟ್ಟೋಗಿರೋ ಎಕ್ಸು ವಾಪಸ್ ಲೈಫಿಗೆ ಬಂದಿದ್ದಾಳೆ ಅಂದ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಕಣೆ. ಯಾವ್ದಕ್ಕೂ ನೀನ್ ಹುಷಾರಲ್ಲಿ ನೀನಿರು. ಯಾ ಟುಮಾರೋ ನಾಳೆದೇ ಕಳಿಸ್ಬೋದು, ತುಂಬಾ ಚೆನ್ನಾಗಿರತ್ತೆ. ಓಕೆ ಅದೇ ಎಷ್ಟಾದ್ರೂ ಸರಿ. ಓಕೆ, ನೋ ಪ್ರಾಬ್ಲಮ್. ಯಾರಿದ್ರೇನು ಅಯ್ಯೋ ಪ್ರಾಬ್ಲಮೇ ಆಗಲ್ಲ, ನೋ ಪ್ರಾಬ್ಲಮ್ ಅಟ್ ಆಲ್, ಕಳಿಸ್ಬೋದು. ಹೌದು, ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾನೆ? ಬರೀ ಆಫೀಸ್ ಕೆಲಸದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ನಿಂಗೆ ಹೇಗ್ ಗೊತ್ತಾಗುತ್ತೆ? ನನ್ನ ಅವಾರ್ಸೋದು ಅಷ್ಟು ಸುಲಭ ಅಲ್ಲ. ಹೌದು, ನಾಳೆನೇ ಮೀಟ್ ಮಾಡ್ಬೋದು, ಯಾರಿಗೂ ಗೊತ್ತಾಗಲ್ಲ, ಇದೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿರತ್ತೆ. ನಾವಿಬ್ಬರೇ ಹೋಗ್ಬಿಡೋಣ, ಎಷ್ಟು? ಶ್ರೇಷ್ಠ, ವಾಟ್ ಇಸ್ ದಿಸ್? ಇಲ್ಲೇನ್ ಮಾಡ್ತಿದ್ಯಾ?
ತಾಂಡವ್ ನಿಂತ್ಕೋ. ತಾಂಡವ್ ಯಾರ ಜೊತೆ ಮಾತಾಡ್ತಿದ್ದೆ? ವಾಟ್ ರಬ್ಬೆ ಶ್ರೇಷ್ಠ, ನಾ ಯಾರ ಜೊತೆ ಮಾತಾಡ್ತಿದ್ದೆ, ಏನ್ ಮಾತಾಡ್ತಿದ್ದೆ ಅಂತ ನಿನ್ಗೊಂದು ರಿಪೋರ್ಟ್ ಕೊಡ್ಬೇಕಾ? ಯಾಕೆ ಈ ತರ ಆಡ್ತಿದ್ಯಾ? ತಾಂಡವ್ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳಿದ್ದು. ಆಫೀಸ್ ಕಾಲ್ ಶ್ರೇಷ್ಠ. ಓ, ಆಫೀಸ್ ಕಾಲ್ನ ಮಾತಾಡೋದ್ ಬಿಟ್ಟು ಟಾಯ್ಲೆಟ್ ಹೋಗಿ ಹೈಡ್ ಮಾಡ್ಕೊಂಡು ಮಾತಾಡ್ತಿದ್ಯಾ? ಅಲ್ಲ, ಈ ನಡುವೆ ಯಾಕೆ ಇಷ್ಟೊಂದು ಡೌಟ್ ಪಡ್ತಿದ್ಯಾ ನೀನು? ಅನುಮಾನ ಒಂದ್ ದೊಡ್ಡ ರೋಗ ಅಂತ ಹೇಳ್ತಾರಲ್ಲ, ಆ ತರ ಆಯ್ತು ನಿನ್ ಕಥೆ. ಹೌದು, ನನ್ ಡೌಟ್ ಅಂತಾನೆ ಇಟ್ಕೋ. ಫೋನ್ ಕೊಡು. ಗಿವ್ ಯು ಫೋನ್. ತಗೋ. ಆಯ್ತಾ? ಸಮಾಧಾನನಾ? ಸಾರಿ ಬೇಬಿ. ಟೂ ಬ್ಯಾಡ್ ಶ್ರೇಷ್ಠ. ಆ ಭಾಗ್ಯನಿಂದ ನನ್ನ ಮೂಡ್ ಹಾಳಾಗಿದ್ದು. ಭಾಗ್ಯ, ಪೂಜಾ ಒಂದ್ ಫೋನ್ ಮಾಡಿ ಕೇಳಮ್ಮ ಎಲ್ಲಿದ್ದಾಳೆ ಅಂತ. ಅಯ್ಯೋ ಪುಷ್ಪ, ಯಾಕೆ ಅಷ್ಟೊಂದು ಅವಸರ ಮಾಡ್ತೀಯ ನೀನು? ಅವರಿಬ್ರು ನಿಧಾನಕ್ಕೆ ಬರ್ಲಿ, ಆರಾಮ್ ಬರ್ಲಿ, ಬರ್ತಾ ಇರ್ತಾರೆ. ಯಾಕೆ ಹಿಡಿಬಿಡಿ ನಿನಗೆ? ಹೌದು ಬಿತ್ತಿಯಮ್ಮ, ನವ ಜೋಡಿಗಳಲ್ವಾ, ಅದು ಮದ್ವೆ ಆದ್ಮೇಲೆ ಮೊದ್ಲೇ ಬಾರಿ ಹಬ್ಬಕ್ ಬರ್ತಾ ಇದ್ದಾರೆ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇರ್ಬೋದು. ಗುಂಡಣ್ಣ ಆಗ್ಲೇ ಚಿಕ್ಕಿ ಬರ್ತಾಳೆ ಅಂತ ಕೆಳಗ್ ಹೋಗಿ ಕಾಯ್ತಿದ್ದಾನೆ. ಭಾಗ್ಯ, ಆರ್ತಿ ತಟ್ಟೆ ಕೊಡಮ್ಮ. ಬರ ವಿಷಯ. ಭಾಗ್ಯ, ನಾಳೆ ಪೂಜಾ ಕಿಶನ್ ಇಬ್ರು ಬರ್ತಾ ಇದಾರತ್ತೆ. ಏನಾಯ್ತು? ಯಾಕೆಲ್ಲ ಒಂಥರ ಇದ್ದೀರಾ? ಪೂಜಾ, ನಾವು ಬಂದಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ, ಬಾ ಹೋಗೋಣ. ಹಾಗೆಲ್ಲ ಏನು ಇಲ್ಲ. ನೀನು ಒಳ್ಳೆ ಆರ್ತಿ ಆರ್ತಿ ಹಚ್ಚು. ಬನ್ನಿ 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 ಬನ್ನಿ. ಅಯ್ಯೋ, ನೀವೆಲ್ಲ ಕೂತಿರಿ, ನಾನು ಜ್ಯೂಸ್ ತಗೊಂಡ್ ಬರ್ತೀನಿ. ಕಾಮತವ್ರೆ, ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ನೋಡಿ. ನೀವಾಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಕಿಶನ್ ಅಂಕಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ನಾನು ಬಂದಿದ್ದೀನಿ ಖುಷಿ ಆಯ್ತು, ತಂದಿದ್ದು ಖುಷಿ ಆಯ್ತು. ಹೋಗಿ ಬ್ರೋ ತಾತ, ನಾನು ಸೀರಿಯಸ್ ಆಗಿ ಹೇಳ್ತಿದ್ರೆ
ಮುಂಚಿತವಾಗಿ ನಾನು ಕೊಡ್ತಿದ್ರೆ ನೀನ್ ತಗೊಳ್ದಿದ್ರೆ ತಗೋ. ಮಾವ ನೀವ್ ಮತ್ತೆ ಮಕ್ಳಿಗೆ ಚಾಕ್ಲೇಟ್ ಅಭ್ಯಾಸ ಮಾಡಿಸ್ತಿದ್ದೀರಾ? ಹಬ್ಬ ನಮ್ಮ ವರ್ಷಕ್ಕೊಂದು ಬಾಯಿ ಸಿಹಿ ಬೇಡವಾ? ಗೆಳತಿ ನನ್ನೇ ಕರೆದಿದ್ದ. ನನ್ನ ಕರೀದೆ ಇನ್ಯಾರು ಗೋಡೆ ಹತ್ರನ ಮಾತಾಡ್ತಾರೆ, ನನ್ನೇ ಕರೆದಿರ್ತಾರೆ. ಅದೇನು ಅಂತ ಕೇಳ್ಕೊಂಬರೋಣ. ಒಂದ್ ನಿಮಿಷ ನೋಡಿ. ಯಾಕೆ ಏನಾಯ್ತು? ಏನಾಯ್ತು ಕಿಶನ್? ಒಂದ್ ಸಮಸ್ಯೆ ಆಗ್ಬಿಟ್ಟಿದೆ ಕಣೋ. ಏನ್ ಸಮಸ್ಯೆ? ಏನ್ ಸಮಸ್ಯೆ ಅಂತ ಹೇಳಿ, ಲೆಟ್ ಸಾಲ್ವ್ ಇಟ್. ನೀವು ಇಷ್ಟು ಹೆಸಿಟೇಟ್ ಮಾಡ್ಕೊಂಡ್ರೆ ಹೇಗೆ? ಯಾರಾದ್ರೂ ಏನಾಯ್ತು ಅಂತ ಹೇಳಿ. ಅದು ಆದಿಯವರೇ ಪೂಜಾ. ನಾಳೆ ಪೂಜಾ ಕಿಶನ್ ಇಬ್ರು ಬರ್ತಾ ಇದಾರಂತೆ. ಅಯ್ಯೋ ಹೌದಾ? ನಾನಾದ್ರೂ ಹೇಳ್ಬೇಕಾಗಿತ್ತು ನಾವೆಲ್ಲರೂ ಬರ್ತಾ ಇದ್ದೀವಿ ಅಂತ. ಐ ಆಮ್ ರಿಯಲಿ ಸಾರಿ, ನಾನು ಫೋನ್ ಮಾಡಿ ಹೇಳಲಿಲ್ಲ. ಈ ಕನ್ಫ್ಯೂಷನ್ ನಮ್ಮ ಕಡೆಯಿಂದನೇ ಆಗಿರೋದು. ಐ ಆಮ್ ರಿಯಲಿ ಸಾರಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಅಪ್ಪನ ಹತ್ರ ಮಾತಾಡಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ, ನಾನು ಮತ್ತೆ ಅಡಿಗೆ ಮಾಡ್ತೀನಿ. ಭಾಗ್ಯವರೇ ಅದೆಲ್ಲ ಏನು ಬೇಡ, ಸುಮ್ಮನೆ ನಿಮ್ಗೆ ಯಾಕೆ ಕಷ್ಟ? ಅಯ್ಯೋ ಹಾಗಲ್ಲ ಆದಿಯವರೇ, ಮನೆಗ್ ಬಂದಿರೋ ಅತಿಥಿಗಳನ್ನ ಹಾಗೆ ಕಳ್ಸೋದು ಚೆನ್ನಾಗಿರಲ್ಲ ಅಲ್ವಾ? ನಾನು ಮತ್ತೆ ಅಡಿಗೆ ಮಾಡ್ತೀನಿ, ಅದೇನು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಸಮಸ್ಯೆ ಅಂದ್ರೆ ನನಗೆ ಇನ್ನೊಂದು ಸ್ವಲ್ಪ ಸಮಯ ಬೇಕು. ಅದೆಲ್ಲ ಏನು ಬೇಡ, ನಾವು ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಊಟ ಮಾಡ್ಕೊಂಡು ಹೋಗ್ತೀವಿ ಬಿಡಿ. ಅಲ್ಲ, ಇಷ್ಟೊಂದ್ ಜನಕ್ಕೆ ಮತ್ತೆ ಕುಕ್ ಮಾಡೋದು ಅಂತಂದ್ರೆ ಆಟನಾ? ಅಯ್ಯೋ ಕಿಶನ್, ಇಷ್ಟು ಜನಕ್ಕೆ ಅಡಿಗೆ ಮಾಡೋದು ದೊಡ್ಡ ವಿಷಯ ಏನಲ್ಲ, ನಾನು ಮತ್ತೆ ಮಾಡ್ತೀನಿ, ಅದು ಏನು ಸಮಸ್ಯೆ ಇಲ್ಲ. ಹಬ್ಬದಿನ ಮನೆಗೆ ಬಂದಿರೋ ಅತಿಥಿಗಳನ್ನ ಹಾಗೆ ಕಳ್ಸೋದು ಚೆನ್ನಾಗಿರಲ್ಲ ಅಲ್ವಾ? ಹೌದಪ್ಪ ಕಿಶನ್, ಭಾಗ್ಯ ಹೇಳ್ತಿರೋದು ಸರಿಯಾಗೇ ಇದೆ. ಮದ್ವೆ ಆದ್ಮೇಲೆ ನೀವಿಬ್ರು ಮೊದಲನೇ ಸಲ ಮನೆಗ್ ಬಂದಿದ್ದೀರಾ, ನಿಮ್ಮನ್ನ ಹಾಗೆ ಕಳ್ಸಿದ್ರೆ ತಪ್ಪಾಗತ್ತೆ. ಅದ್ ಹಾಗಲ್ಲ. ಅದೇವ್ರೆ, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ನಾನ್ ಮತ್ತೆ ಅಡಿಗೆ ಮಾಡ್ತೀನಿ, ಅಡಿಗೆ ಮಾಡ್ತೀನಿ, ಆದ್ರೆ ನನ್ಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಎಲ್ಲದೂ ಮಾಡ್ಬಿಡ್ತೀನಿ, ಅಷ್ಟೊತ್ತು ವೇಟ್ ಮಾಡ್ಬೋದಾ ಅಂತ. ಖಂಡಿತ ಮಾಡ್ತೀನಿ. ನೀವ್ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅದೊಂದ್ ಕೆಲಸ ನಮ್ಮಿಂದ ಮಾಡೋಕ್ಕಾಗಲ್ವಾ? ವಿಲ್ ಡೂ ಇಟ್, ಡೋಂಟ್ ವರಿ. ಇನ್ನೇನಾಯ್ತಲ್ಲ, ನಮ್ ಕೆಲ್ಸ ಶುರು ಮಾಡೋಣ.